ಆತ್ಮೀಯ S16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋಧವ್. ಆತ್ಮೀಯರೇ, ನಮ್ಮ ಕಮಲ್ ಹಾಸನ್ ತಮಿಳಿನಿಂದ ಕನ್ನಡ ಹುಟ್ಟಿತು ಅಂತ ಹೇಳಿಕೆ ಕೊಟ್ಟು ದೊಡ್ಡ ಗದ್ದಲವನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ತಮ್ಮ ಮನೆಗೆ ತಾವು ಬೆಂಕಿ ಹಚ್ಕೊಂಡಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಅದನ್ನು ಆರಿಸ್ಬೇಕಾಗಿತ್ತಪ್ಪ ಅಂತಂದ್ರೆ ಕ್ಷಮೆ ಕೇಳಬೇಕು. ಅದಕ್ಕೆ ಒಪ್ತಾ ಇಲ್ಲ ಅವ್ರ ಮನಸ್ಸು. ಮೂಲತಃ ತಮಿಳು ಸಹಜವಾಗಿ ಕನ್ನಡ ನಮ್ಮಿಂದ ಹುಟ್ಟಾರ ಅಂತ ಭಾವ ಇರ್ಬೋದು ಅವ್ರ ಮೂಲೆಯಲ್ಲಿಲ್ಲೋ. ಅದು ವಾಸ್ತವ ಆಗಿಲ್ಲ. ಇವನ್ ಇವತ್ತು ನಮ್ಮ ಹೈಕೋರ್ಟ್ ಸಹಿತ ಕೇಳಿಗತ್ತದ ಅವ್ರಿಗೆ, ಯಾಕ್ರಿ ಇನ್ನೂ ನೀವು ಕ್ಷಮೆ ಕೇಳಿಲ್ರಿ ಅಂತೇಳಿ ನಮ್ಮ ಏನಪ್ಪ ಅಂತಂದ್ರೆ M ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ನೀವು ಕೇಳ್ಬೇಕಾಗಿತ್ತಲ್ಲ. ಇಷ್ಟೊಳಗೆ ಇನ್ನು ಸಹಜ ಮುಗಿಸ್ಬೇಕಾಗಿತ್ತು, ಯಾಕೆ ಮುಗಿಸ್ತಾ ಇಲ್ಲ ಅಂದ್ರೆ ಅವ್ರಿಗೂ ಈಗೋ ಅದ ಕಮಲ್ ಹಾಸನ್ ಅವ್ರಿಗೆ. ಅದಕ್ಕೆ ಅವರು ಕಾನೂನು ಪ್ರಕಾರ ನಾವು ಮಾಡ್ತೀವಿ, ಸಂವಿಧಾನ ಪ್ರಕಾರ ನಾವು ಬಗೆಹರಿಸ್ಕೊಳ್ತೀವಿ ಅನ್ನೋಂಥ ಒಂದು ಹಠಕ್ಕೆ ಬಿದ್ದಂಗೆ ಕಾಣ್ತಾರೆ. ಅದರಲ್ಲೂ ರಾಜ್ ಕಮಲ್ ಫಿಲ್ಮ್ ಇಂಟರ್ನ್ಯಾಷನಲ್ ಸಂಸ್ಥೆ ಇದ್ದಿದ್ದು ಕೇಸ್ ಹಾಕ್ಯದ. ನಮಗಿಲ್ಲೇ ಪ್ರದರ್ಶನಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಬ್ಯಾನ್ ಹಾಕಿದ್ದಾರೆ, ನಿಷೇಧ ಮಾಡಿದ್ದಾರೆ, ತೆಗೆಸ್ಬೇಕು. ಅದನ್ನು ನಮ್ಮ ಜನ ನೋಡ್ತಾರೆ ಅನ್ನೋಂಗೆ ಮಾತಾಡಿದ್ದಾರೆ, ಹೇಳ್ತಾ ಇದ್ದಾರೆ, ವಾದ ಮಾಡ್ತಾ ಇದ್ದಾರೆ. ಸಿನಿಮಾ ಪ್ರದರ್ಶನ ಮಾಡಿ ಹಿಂಸಾಚಾರ ಆಗ್ತದೆ ಹಾಗೆ ಹೇಗೆ ಅಂತ ಹೀಗೆ ಕೊಡ್ತಾ ಇದ್ದಾರೆ. ಅದು ರಕ್ಷಣೆ ಮಾಡ್ಬೇಕು, ಅದ್ರ ಕೆಲಸ ಅಂತ ನೆನಪಿಸ್ಕೊಳ್ತಾ ಇದ್ದಾರೆ, ನೆನಪು ಮಾಡಿ ಕೊಡ್ತಾ ಇದ್ದಾರೆ. ಎಲ್ಲಿ ಅವ್ರ ಕೆಲಸ ಅವ್ರು ಮಾಡ್ಲಿಕ್ಕತ್ತಿದ್ದಾರೆ. ಆದರೆ ಇಲ್ಲಿ ಬಂದಿದ್ದ ಮುಖ್ಯ ಪ್ರಶ್ನೆ ಏನಪ್ಪ ಅಂತಂದ್ರೆ, ಜನ ಒಂದು ಹಿಂಸಾತ್ಮಕ ಇಳಿಯುವಂಥ ಸಾಧ್ಯತೆಗಳಿದ್ದಾವೆ. ಇಲ್ಲ ಕನ್ನಡ ಜನನ ಈ ಏನಪ್ಪ ಅಂತಂದ್ರೆ ಥಗ್ ಲೈಫ್ ನೋಡೋದಿದ್ರೆ ಏನು ಮಾಡೋರಿದ್ದಾರೆ ಇವರು. ಸಂವಿಧಾನದ ಅಡಿಯಲ್ಲಿ ಕಾನೂನಡಿಯಲ್ಲಿ ಹೈಕೋರ್ಟ್ ಕೆಲಸ ಮಾಡಬೇಕಾಗ್ತದೆ. ಈಗಾಗಲೇ ಅವ್ರು ಮನವರಿಕೆ ಇಲ್ಲ, ನಾವು ಕಾನೂನು ಪ್ರಕಾರ ಗೆಲ್ತೀವಿ ಅಂತೇಳಿ. ಗೆಲ್ಲುವುದೇನೋ ಇಲ್ಲ ಅಂತಲ್ಲ, ಸ್ವಲ್ಪ ಗೆಲುವು ಸೋಲು ಬೇರೆ. ಆದರೆ ಕನ್ನಡಿಗರ ಮನಸ್ಸನ್ನು ಗೆಲ್ಲುವಂತಹ, ಪ್ರೀತಿಯಿಂದ ಗೆಲ್ಲುವಂಥ ಅವಕಾಶ ಹೋಯ್ತಲ್ಲ. ದೊಡ್ಡದೊಂದು ಮಾತು ಹೇಳಿದರು ಕಮಲ್ ಹಾಸನ್ ಅವರು. ಇಲ್ಲ ಪ್ರೀತಿದ ಕನ್ನಡ ಪ್ರೀತಿ ಹಾಗೆ ಹೀಗೆ, ಕನ್ನಡದ ಬಗ್ಗೆ ಅಭಿಮಾನದ ನನಗೆ, ರಾಜ್ಕುಮಾರ್ ಅವ್ರ ಬಗ್ಗೆ ಇಲ್ಲರಿ. ನಿಮ್ಮಲ್ಲೇ ನಮಗೂ ನಿಮ್ಮ ಬಗ್ಗೆ ಅಭಿಮಾನದ. ಕಮಲ್ ಹಾಸನ್ ನಮ್ಮವರಪ್ಪ ಅಂತಾರೆ, ಯಾರಿಗಿಲ್ಲ ಅಭಿಮಾನ ನಿಮ್ಮ ಬಗ್ಗೆ. ನಿಮ್ಮ ವೈರಿಗೆ ಸಹಿತ ನಿಮ್ಮ ಬಗ್ಗೆ ಅಭಿಮಾನದ ಇಲ್ಲ. ಅವ್ರಲ್ಲಿ ಪ್ರತಿಭೆ ಅದಪ್ಪ, ಪ್ರತಿಭಾವಂತದ. ಅದ್ರಲ್ಲಿ ಪ್ರತಿಭಾವಂತ ತಪ್ಪು ಮಾಡಿದಾಗ ತಿದ್ದಿ ಹೇಳ್ಬೇಕಾಯ್ತು ಕೆಲಸ. ಅದು ಹೆಂಗೆ ರೀ, ತಮಿಳಿನಿಂದ ಕನ್ನಡ ಹುಡ್ತದ, ನಿಮ್ದು ಯಾರೋ ಒಬ್ಬರು ಹೇಳ್ತಾರ ಮಾಡ್ತಾರ ಅಂತ ಹೇಳಿದ್ರೆ ಅಲ್ಲ. ಎಲ್ಲಾದ್ರೂ ಡಾಕ್ಯುಮೆಂಟ್ ಎವಿಡೆನ್ಸ್ ನೀವು ಕನ್ನಡ ಆಗಿರ್ಬೋದು, ತಮಿಳಾಗಿರ್ಬೋದು, ತೆಲುಗಾಗಿರ್ಬೋದು, ಅಥವಾ ನಮ್ಮ ಮಲಯಾಳಂ ಆಗಿರ್ಬೋದು, ಯಾವುದೇ ದ್ರಾವಿಡ ಭಾಷೆಗಳಿವೆಲ್ಲ ದ್ರಾವಿಡ ತಾಯಿಯ ಮಕ್ಕಳಿವೆಲ್ಲ. ನೀವು ದ್ರಾವಿಡ ಸಹಿತ ನಮ್ಮಿಂದ ಹುಟ್ಟೈತಿ ಅನ್ನೋ ವಾದಗಳನ್ನು ನೀವು ಪ್ರಸ್ತುತಪಡಿಸ್ತಾ ಅದು ನಮ್ಮದು ಹೊರಟಿದ್ದಲ್ಲ, ಇದು ತಪ್ಪ. ಹೀಗಾಗಿ ನಾವು ನಿಮ್ಮ ಫಿಲ್ಮ್ಗಳನ್ನು, ಚಿತ್ರಗಳನ್ನು ನೋಡೋದು ಬಿಟ್ಟರೆ ಏನು ಮಾಡ್ತೀರಿ? ಕನ್ನಡ ಅದೇ ಹೋಗಿಬಿಡ್ತದ. ಅದಕ್ಕಾಗಿ ಅವ್ರು ಬಗೆಹರಿಸಿಕೊಂಡ್ರೆ ಪಾಪ ನಮ್ಮ ನ್ಯಾಯಮೂರ್ತಿ M ನಾಗಪ್ರಸನ್ನ ಅವ್ರು ಹೇಳಿದ್ದಾರೆ, ಬಗೆಹರಿಸ್ಕೊಂಡ್ಬಿಟ್ರಪ್ಪ ಅದೇನು ಬೆಳೆಸ್ಕೊಂಡು ಹೋಗ್ತೀರಿ ಅಂತೇಳಿ. ಆಲ್ರೆಡಿ ನಮ್ಮ ಕಸಾಪದಿಂದ, ಕರ್ನಾಟಕ ಸಾಹಿತ್ಯ ಪರಿಷತ್ನಿಂದ ವಕೀಲರೊಬ್ಬರು ನೇಮಿಸಿದ್ದಾರೆ ನಮ್ಮ ಮಹೇಶ್ ಜೋಶಿ ಅವರು. ಅವ್ರ ಬಗ್ಗೆ ಎಷ್ಟೋ ಇರಲಿ, ಬಟ್ ಏನೋ ಕಾಳಜಿ ತೊಗೊಂಡು ಮಾಡಿದ್ದಾರೆ, ನಮ್ಮ ಕೆಲಸ ಮಾಡಲಿಕ್ಕೆ ಇತ್ತಿದ್ದಾರೆ. ಇಲ್ಲ ತಪ್ಪದ ಈ ವಾದ, ಕನ್ನಡ ತಮಿಳಿಂದ ಹುಟ್ಟಿಲ್ಲ, ಮತ್ತು ಕನ್ನಡ ಸಂಸ್ಕೃತಿ, ಕನ್ನಡ ಬೆಳವಣಿಗೆ, ಸಾಹಿತ್ಯ, ಇತಿಹಾಸ ಎಲ್ಲನೂ ಈಗ ನ್ಯಾಯಾಧೀಶರ ಮುಂದೆ ಹೇಳುವಂಥ ಒಂದು ಕೆಲಸವನ್ನು ಮಾಡೋದಕ್ಕೆ ನಮ್ಮನ್ನೊಬ್ಬರನ್ನ ಅದರ ಮೆಂಬರ್ ಆಗಿ ಸೇರಿಸ್ಕೋರಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ನ್ಯಾಯಾಧೀಶರು ಏನು ಮಾಡ್ತಾರೆ, ನ್ಯಾಯಪೀಠ ಏನು ಮಾಡೋದು ನೋಡ್ಬೇಕು ಅದನ್ನು. ಆದರೆ ಯಾವುದೇ ರೀತಿಯಾಗಿ ಅಭ್ಯಾಸ ಮಾಡಿದರೂ ಇಲ್ಲಿಯವರೆಗೆ ನಡೆದಂಥ ಸಂಶೋಧನೆಗಳಿಂದ ಕನ್ನಡ ಇದ್ದಿದ್ದು ದ್ರಾವಿಡ ಭಾಷೆಯ ಒಂದು ಉತ್ಪತ್ತಿ ವಿನಃ ತಮಿಳದ ಅಲ್ಲ ಅನ್ನೋದು ಈಗಾಗಲೇ ಪ್ರೂವ್ ಆಗಿದೆ, ಸಿದ್ಧ ಆಗಿದೆ. ಆದರೂ ನಮ್ಮಲ್ಲಿ ಹೇಗೆ ಒಂದು ಮೂಲಭೂತವಾದಿಗಳಿದ್ದಾರೆ, ಅತಿ ಅಂತ ನಂಬಿಕೆ ಜನ ಇದ್ದಾರೆ, ಹಾಗಾಗಿ ತಮಿಳರಲ್ಲೂ ಇದ್ದಾರೆ. ಎಲ್ಲದಕ್ಕೂ ನಾವು ನಮ್ಮಿಂದ ಎಲ್ಲ ಡಿಸೆಂಟ್ರಲೈಸ್ ಆಗಿದೆ, ನಮ್ಮಿಂದ ಎಲ್ಲ. ಹೀಗಾಗಿ ಒಂದಿಷ್ಟು ಅತಿರೇಕ ಹೌದು. ಅವರಲ್ಲಿ ಒಳ್ಳೆ ವಿದ್ವತ್ ಜನ ಬಂದೋದ್ರು. EV ರಾಮಸ್ವಾಮಿ ಅಯ್ಯಂಗಾರ್ ಅಂತೇಳಿ ಪೆರಿಯಾರ್ ಮೂಮೆಂಟ್ ಮಾಡಿದರು, ದ್ರಾವಿಡ ಮೂಮೆಂಟ್ ಮಾಡಿದರು, ಬಿದ್ದಿದ್ದ ಸಮುದಾಯದ ಬಗ್ಗೆ ಧ್ವನಿಯನ್ನು ಎತ್ತಿದ್ರು. ಇವೆಲ್ಲ ನಾವು ಒಪ್ಕೊಳ್ಳುವಂಥ ವಿಷಯ ಇಲ್ಲ. ಹೌದು, ಹಳೆಯದನ್ನು ಲ್ಯಾಂಗ್ವೇಜ್ ಇಲ್ಲ ಅಂತಲ್ಲ ತಮಿಳು, ಆದ್ರೆ ಹಳೆಯದಷ್ಟೇ ಇದನ್ನ ಇದು ಅಕ್ಕ ಅನ್ಬೋದು ನೋಡ್ಬೇಕಾದ್ರೆ ಅವು ಅಂತ ಅಲ್ಲ ಅನ್ನೋದು ಈಗಿನ ವಾದ. ಮತ್ತು ಜನ ಒಪ್ತಾ ಇಲ್ಲ ಅದನ್ನು. ಜನರು ಈಗಾಗಲೇ ಫಿಕ್ಸ್ ಆಗಿಬಿಟ್ಟದ. ಹೌದಪ್ಪ ನಾವು ದ್ರಾವಿಡರು ಅಂತೇಳಿ. ಇತಿಹಾಸ ನಮ್ಮ ದ್ರಾವಿಡರು, ಆರ್ಯರು ಇದು ಬರ್ತಾ ಹೋಗ್ತದೆ ವಿನಃ ತಮಿಳರು ಆರ್ಯರು ಬರೋದಿಲ್ಲ.
ಎಲ್ಲೇ ಹೋದರೂ ನೀವು ಬೇಕಾದಷ್ಟು ಅಭ್ಯಾಸ ಮಾಡಿದ್ರು ನಿಶ್ಚಿತವಾಗಿ ಸಿಗುವಂಥ ಇದು ಇತಿಹಾಸದ ಪುಟಗಳಲ್ಲಿ ಮೂಡಿದಂಥ ವಿಷಯ. ಇಂಥ ವಿಷಯವನ್ನು ಇನ್ನೊಮ್ಮೆ ಅಭ್ಯಾಸ ಮಾಡಿದ್ರು ನಾವು ಹೋಗಬೇಕಾಗಿದ್ದು ಅವ್ರ ಧರ್ಮ ಕರ್ಮ. ಇನ್ನೊಂದು ಕೊನೆ ಪಕ್ಷಪ ಇನ್ನೊಂದು ಮಾತನ್ನು ಏನೋ ನೀವು ಕಾನೂನು ಪ್ರಕಾರ ಸಂವಿಧಾನದಲ್ಲಿಯಲ್ಲೇ ಪರ್ಮಿಷನ್ ತೆಗೆದುಕೊಂಡ್ರಿ, ಬಿಡುಗಡೆನೂ ಮಾಡಿದ್ರಿ ಇಲ್ಲಿಯ ಸಿನಿಮಾ ಥಿಯೇಟರ್ಗಳಲ್ಲೇ, ಅದು ನೋಡೋರು ಯಾರು? ಆಲ್ರೆಡಿ ನಾಡಿಂದ ಪ್ರಚಾರ ಶುರು ನಡೀತಾ ಇದೆ. ಇಲ್ಲ, ಇದು ಕನ್ನಡ ವಿರೋಧಿಯಾದ ವಿಷಯ ಕಮಲಹಾಸನ್ ಮಾತಾಡಿದ್ದು ತಪ್ಪದ ಅಂತೇಳಿ ನಿಧಾನಕ್ಕೆ ಎಲ್ಲರೂ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಇದು ಹೆಚ್ಚಾಯ್ತಪ್ಪ ಅಂತಂದ್ರೆ ಕಮಲಹಾಸನ್ ಅವರ ಫಿಲ್ಮ್ಗಳನ್ನೆಲ್ಲ ನೋಡೋದು ಬಿಟ್ಟರೆ, ಬಹಿಷ್ಕಾರ ಹಾಕಿದ್ರೆ ಜನನ, ಇದು ಸರ್ಕಾರ ಹಾಕೋ ಪ್ರಶ್ನೆ ಇಲ್ಲ, ಜನನ ಹಾಕ್ತೀವಿ ನೋಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ಆಗಿ ಇವ್ರು ಏನು ಮಾಡೋರು? ಇದಕ್ಕೇನು ಉತ್ತರದ ಇವ್ರ ಕಡೆ? ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಗೆಲ್ಬೋದು, ಪ್ರೊಟೆಕ್ಷನ್ ತೊಗೋಬೋದು, ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕಾಗ್ತದೆ, ಆ ಮಾತು ಬೇರೆ. ಅದು ನೋಡಲಿಕ್ಕೆ ಜನ ಬರಲಿಕ್ಕೆ ಏನು ಮಾಡೋರಿದ್ರಿ? ಹೀಗಾಗಿ ತಗ್ ಲೈಫ್ ಅದು ಭಾಳ ಉದ್ದಿಲ್ಲ ಅಂತ ಹೇಳ್ಬೇಕಾಗಿದೆ. ಕರ್ನಾಟಕದಲ್ಲಂತೂ ಭಾಳ ಕಷ್ಟ ಅದ ಯಶಸ್ವಿ ಆಗೋದಾಗ. ಎಲ್ಲಿವರೆಗೆ ಇವ್ರಿಗೆ ಕ್ಷಮಾಪಣೆ ಕೇಳೋದಿಲ್ಲವೋ ಅಲ್ಲಿವರೆಗೆ ಇದ್ರ ಮೇಲೆ ಇದ್ದಂಥ ಬ್ಯಾನ ಕಿತ್ತು ಹೋಗೋದಿಲ್ಲ ಅಂತ. ಒಳ್ಳೆಯ ಕೃತಿಯನ್ನು ಬರೆದಿದ್ರಿ, ಎಲ್ಲ ಮಾಡಿದಿರಿ, ಪ್ರೊಡ್ಯೂಸ್ ಮಾಡಿದಿರಿ, ಹೊರಗೆ ಹಾಕಿದಿರಿ ಅದನ್ನು. ಇಲ್ಲ ಜನರ ಮುಂದೆ ಕರ್ನಾಟಕ ಜನ ಮುಂದೆ ಇದು ವಿವಾದಾತ್ಮಕ ಏನು ಹೇಳಿ ಕೊಟ್ಟರೆ ಮತ್ತು ಹೋಗಲಿ, ಅದು ಸರಿ ಇದ್ರೆ ನೀವು ವಾದ ಮಾಡ್ರಿ, ಏನು ಬೇಡ ಅಂತ ಹೇಳೋದಿಲ್ಲ. ಇಂದಿಲ್ಲ ನಾಳೆ ಈ ವಾದ ಸೋಲೋದನ ನಿಶ್ಚಿತ. ತಮಿಳದಿಂದ ಕನ್ನಡ ಜನ್ನಿಲ್ಲ, ತೆಲುಗು ಜನ್ನಿಲ್ಲ, ಮಲಯಾಳಂ ಜನ್ನಿಲ್ಲ, ಇವೆಲ್ಲ ಒಂದೇನಪ್ಪ ಅಂತಂದ್ರೆ ಅಕ್ಕ ತಂಗಿಯರ ಬಳಗಿದು ವಿನ ಮತ್ತೆ ನಾನು ಪ್ರೂವ್ ಆಗ್ತದೆ ಈಗಾಗಲೇ. ಆ ಎಲ್ಲ ನೆಲೆಯಲ್ಲಿ ಇವತ್ತು ಕಮಲಹಾಸನ್ ತನ್ನ ಸ್ಟೇಟ್ಮೆಂಟ್ ಬದ್ಧಾಗಿರೋದು ನೋಡಿದರೆ ಕನ್ನಡಿಗರು ಅವರಿಂದ ದೂರ ಆಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಸಹಜದಲ್ಲಿ ಯಾರಿಗಾದ್ರು ತಮ್ಮ ಭಾಷೆ ಬಗ್ಗೆ, ತಮ್ಮ ಧರ್ಮದ ಬಗ್ಗೆ, ತಮ್ಮ ನೆಲೆಯ ಬಗ್ಗೆ ಯಾರಾದರೂ ಸಣ್ಣದಾಗಿ ಮಾತಾಡಿದ್ರೆ ಸಹಜವಾಗಿ ಹೌದಪ್ಪ ತಪ್ಪು ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಆ ಸಂದರ್ಭದಲ್ಲಿ ಮನಸ್ಸು ಅದನ್ನು ದೂರ ಇರ್ತದೆ. ಹೀಗಾಗಿ ಕಮಲಹಾಸನ್ ಎಂಥ ಪ್ರತಿಭಾವಂತಲ್ಲ ಇದ್ದರೂ ಸಹಿತ, ಎಂಥ ಪ್ರತಿಭೆ ಜೊತೆಗೆ ಒಳ್ಳೆಯ ಫಿಲ್ಮ್ಗಳು ಕೊಡುವಂಥ ಧರ್ಮ ಇದ್ದರೂ ಸಹಿತ ಕರ್ನಾಟಕದಲ್ಲಿ ಅವ್ರನ್ನ ಒಪ್ಪಿಕೊಳ್ಳುವಂಥ ಸ್ಥಿತಿ ಕಡಿಮೆ ಆಗ್ತಾಯಿದೆ ಅಂತೇಳಿ. ಯಾಕಂದರೆ ಸಹಜತೆ ಕನ್ನಡಿಗರಿಗೆ ಒಂದು ರೀತಿ ಅಪಮಾನದಂಗೆ ಆಗಿದೆ. ಇಲ್ಲಪ್ಪ ದ್ರಾವಿಡ ಭಾಷೆಯಿಂದ ನಾವು ಹೆಂಗೆ ಹುಟ್ಟಿದ್ವಿ, ತಮಿಳು ಭಾಷೆ ನಮ್ಮ ಕನ್ನಡ ಭಾಷೆ ಹೆಂಗೆ ಹುಟ್ಟಿದ್ರು ಅನ್ನೋದು ಚರ್ಚೆ ಆಗಬೇಕಾಗಿದ್ದು, ಅದೆಲ್ಲ ಆಗಲಾರದು ಹಂಗೆ ಮುಂದೆ ಹೋಗ್ತಾಯಿದೆ. ಇದಕ್ಕೆ ಯಾರೂ ಪ್ರತಿಭಟನೆ ಮಾಡ್ತಾ ಇಲ್ಲ ಅನ್ನೋ ಸಂಕಟ. ಈ ದಿಶೆಯಲ್ಲೇ ಕನ್ನಡಿಗರ ಅವ್ರ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಕಮಲಹಾಸನ್ ಅವರು ಇಷ್ಟೊಳಗೆ ಸಾರಿ ಕೇಳೋಗ್ಬೇಕಾಯ್ತು. ನಮ್ಮ ಏನಪ್ಪ ಅಂತಂದ್ರೆ ಈ ಒಂದು ಹೈಕೋರ್ಟ್ ಜಡ್ಜರ ಒಂದು ಅಭಿಪ್ರಾಯದಲ್ಲಿ ಅದು ಮಾಡದ ಮುಂದುವರೆದಿದ್ದು ಇನ್ನಷ್ಟು ಹೊಸ ವಿಚಾರ ತೊಗೊಂಡು ವಾದ ಮಾಡುವಂಥ ಪ್ರಯತ್ನ ಮಾಡ್ಬೋದು. ಏನೋ ಮಾಡಲಿ, ತುರ್ತು ಮಾತ್ರ ಕಮಲಹಾಸನ್ ಅವರ ಟೀಕೆ ಒಳಗಾಗಿದ್ದ ತಮ್ಮ ಫಿಲ್ಮ್ಗಳನ್ನು, ತಮ್ಮ ಚಿತ್ರವನ್ನು, ಅದು ತಗ್ ಲೈಫ್ ಇಲ್ಲಿ ಕರ್ನಾಟಕದಲ್ಲಿ ಯಶಸ್ವಿ ಆಗ್ಬೋದಾ ಅನ್ನುವಂಥ ಮಾತನ್ನು ಹೇಳ್ತಾ, ಕಮಲ್ ಅವ್ರಿಗೆ ಮತ್ತು ಸರಿಗೊಳ್ಳೋದಿಷ್ಟು ನೀವು ಈ ಸತ್ಯವನ್ನು ಒಪ್ಪಿಕೊಳ್ಳ್ರಿ. ದ್ರಾವಿಡ ಭಾಷೆ ಮೂಲ, ಅದರದ್ದೆಲ್ಲ ನಂತರದ ನದಿಗಳು ನೀವಾಯಿತು, ಕನ್ನಡ ಆಯಿತು, ಅಂದರೆ ತಮಿಳಾಯಿತು, ಕನ್ನಡ ಆಯಿತು, ತೆಲುಗು ಆಯಿತು, ಮಲಯಾಳಂ ಆಯಿತು, ಇದು ಅರ್ಥ ಮಾಡ್ಕೊಂಡು ಹೋದ್ರೆ ಸಮಸ್ಯೆ ಇಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. S60 ನ್ಯೂಸ್ ಅರ್ಥ ಚಿತ್ರಕಾಗಿರಲಿ ವಂದನೆಗಳು.